ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಿ ಅಂತ ಅನ್ಕೊಂತಿದ್ವಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಯುಗಾದಿಗೆ ನನ್ನ ಅಕ್ಕನೂರಲ್ಲಿ ಜಾತ್ರೆ ಇದೆ. ಹಾಗಾಗಿ ಅಕ್ಕನ ಮಕ್ಕಳಿಗೆ ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ. ಏನೆಲ್ಲ ಬಟ್ಟೆ ತಗೊಳ್ತಾ ಇದ್ವಿ. ಮತ್ತೆ ನಮ್ದು 7ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದೆ. ಅದಕ್ಕೂ ಬಟ್ಟೆ ತಗೊಳಕ್ ಹೋಗ್ತಾ ಇದ್ವಿ. ಬಟ್ಟೆ ಯಾವ ಅಂಗಡಿಲಿ ತಗೋತಾ ಇದ್ವಿ, ಏನೆಲ್ಲ ಬಟ್ಟೆ ತಗೊತಾ ಇದ್ವಿ ಅಂತ ನಿಮ್ಗೆ ತೋರಿಸ್ತೀನಿ. ನಮ್ಮ ಜೊತೆ ನೀವು ನೋಡ್ರಿ. ಅಂಗಡಿ ಯಾವುದು ಅಂತಂದು ನಿಮ್ಗೆ ಅಂಗಡಿ ಹೋದ್ಮೇಲೆ ತೋರಿಸ್ತೀನಿ. ಬಾಯ್. भाई गाड़ी के साइड में लोगों को पार्किंग आगे खुले ಬೆಳಗಿನ ವ್ಲಾಗು ಸಂಜೆ ಮುಂದೆನೆ, ಬೆಳಗಿನ ವ್ಲಾಗ್ನ ಸಂಜೆ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಬಟ್ಟೆ ಅಂಗಡಿ ಹೋಗಿಂದ ಅಲ್ಲಿ ಯಾವ ಬಟ್ಟೆ ತೊಗೊತೀವಿ ಅಂತ ನಿಮಗೂ ತೋರಿಸ್ತೀನಿ ಅಂದಿದ್ದೆ. ಬಟ್ಟೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ಅಂಗಡಿ ತುಂಬಾ ರಶ್. ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಇರೋದ್ರಿಂದ ಅಂಗಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗೆದ್ಲು. ಸ್ವಲ್ಪ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಅದು ಒಳಗಲ್ಲ, ಹೊರಗಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಹಾಗಾಗಿ ಅಲ್ಲಿ ಏನೂ ವಿಡಿಯೋ ಮಾಡಲಿಲ್ಲ, ಸಾರಿ. ಈಗ ಯಾರಿಗೆಲ್ಲ ಬಟ್ಟೆ ತೊಗೊಂಬಂದಿದ್ವಿ, ಏನೇನು ಬಟ್ಟೆ ತೊಗೊಂಬಂದಿದ್ವಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಈಗ ಒಂದೊಂದಾಗೆ ತೋರಿಸ್ತೀನಿ. ಇದು ಶರ್ಟು, ಇದು ಶರ್ಟು ನಮ್ಮ ಮನೆಯವರಿಗೆ. ಇದು ಒಂದು ಶರ್ಟ್. ಈ ಶರ್ಟು ಬೆಲೆ ಬಂದು 468 ಒಂದು ಶರ್ಟ್. ಆಮೇಲೆ ನಾನೊಂದು ಈ ಥರ ಪ್ಲಾಜೋ ಪ್ಯಾಂಟ್ ತೊಗೊಂಡೆ. ಬಟ್ ಬ್ಲ್ಯಾಕ್ ಇದ್ದಿಲ್ಲ ನನ್ನ ಹತ್ರ. ಬ್ಲ್ಯಾಕ್ ಒಂದು ಪ್ಲಾಜೋ ಪ್ಯಾಂಟ್ ತೊಗೊಂಡೆ. ನೆಕ್ಸ್ಟ್ ಬಂದು ಇದು ಒಂದಿಷ್ಟು ಮದುವೆ ಬ್ಲೌಸು ಮದುಮಗಳಿಗೆ ಬ್ಲೌಸು ಹೊಲಿಬೇಕಂತ ನಮ್ಮ ಊರವ್ರು ಹೇಳಿದ್ದಾರೆ. ಹಾಗಾಗಿ ಅವಳಿಗೋಸ್ಕರ ಒಂದು 6 ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದು ಅಸ್ತರಿ ಯಾಕಂತ ಹೇಳ್ತೀನಿ. ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ ಅಂತ ಹೇಳಿದ್ನಲ್ಲ, ಆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಥರ ಕಾಟನ್ ಸೀರೆ ತೊಗೊಂಡಿದ್ದೀನಿ. ಯಾಕೆ ಕಾಟನ್ ಸೀರೆ ತೊಗೊಂಡಿದ್ದೀನಿ ಅಂದರೆ, ಬಾರ್ಡ್ರ್ ಸೀರೆ ತೊಗೋಬೇಕಂದೆ ನಮ್ಮ ಮನೆಯವರು. ಪ್ರತಿ ಸಾರಿನೂ ಬಾರ್ಡ್ರ್ ಸೀರೆ ಬೇಡ, ಚೇಂಜ್ ಇರಲಿ ಅಂತ ಈ ಕಾಟನ್ ಸೀರೆ ಕೊಟ್ಟಿದ್ದಾರೆ. ಕಾಟನ್ ಸೀರೆ ಕೊಡಿಸಿದ್ದಾರೆ. ಕಲರ್ ಚೆನ್ನಾಗಿದೆ. ನನಗಂತೂ ಕಲರು ಇಲ್ಲ, ಬಟ್ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಇದೊಂದು ಸೀರೆ. ಈ ಸೀರೆಗೆ ಈ ಅಸ್ತರ ಬ್ಲೌಸ್ ಎಲ್ಲ ಅಸ್ತರ. ಇದನ್ನ ಬ್ಲೌಸ್ ಹೊಲಿಯೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟು
ಇದು ಒಂದು ಟಿ ಶರ್ಟ್ ತೊಗೊಂಬಂದಿನಿ. ಇದು ನನ್ನ ದೊಡ್ಡಕ್ಕನ ಮಗಳಿಗೆ ಇದು ಒಂದು ಟಿ ಶರ್ಟು. ಇದು ಒಂದು ಟಿ ಶರ್ಟು. ಇದು ದೊಡ್ಡಕ್ಕನ ಮಗಳಿಗೆ. ಇದು ಒಂದು ಟಿ ಶರ್ಟ್. ಇದು ಸಣ್ಣ ಅಕ್ಕಿ. ಇಲ್ಲಿ ನಮ್ಮ ವಿಡಿಯೋದ ತೋರಿಸ್ತೀನಿ ಅಕ್ಕಿನ. ಅಕ್ಕಿದು ಇದು ಒಂದು ಟಿ ಶರ್ಟು. ಒಟ್ಟಿನಲ್ಲಿ ಅವರು ನಮ್ಮ ದೊಡ್ಡ ಅಕ್ಷನ ಮಕ್ಕಳು. 4 ಜನದಲ್ಲಿ 3 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಬಟ್ ನಮ್ಮ ಎರಡನೇ ಅಕ್ಕಗ 4 ಜನನೂ ಹೆಣ್ಮಕ್ಳು. ಆ 4 ಜನ ಹೆಣ್ಮಕ್ಳಿಗೂ ಈಗ ಬಟ್ಟೆ ತೊಗೊಂಬಂದಿದ್ದು ನಾನು. ಈಗ ಇದು ದೊಡ್ಡವಳಿಗೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಈ ಸಣ್ಣ ಭಾಳ ಇಷ್ಟ ಆಯ್ತು ನನಗೆ. ಇವು ಏನೂ ಇಲ್ಲ, ಬರೀ 55 ರೂಪೀಸ್ ಆಫರ್ನಾಗಿದ್ದು. 55 ರೂಪೀಸ್ ಆಫರಲ್ಲಿದ್ದು. ಹಾಗಾಗಿ ತೊಗೊಂಬಂದಿದ್ದೀನಿ. 1 ಅವ್ರಿಗೆ 1 2 3 4 5 ಅವ್ರು 4 ಜನ ಇಲ್ಲ, ಒಬ್ಬಕ್ಕೆ ನನ್ನ ಹತ್ರದ. ಅವ್ರ 3 5 ಟಿ ಶರ್ಟ್ ತೊಗೊಂಡಿನಿ. ನನಗೆ 2 ಟಿ ಶರ್ಟ್ ತೊಗೊಂಬಂದೆ. ಹಂಗೆ ಇದು ನನಗೆ ಇದು 55 ರೂಪೀಸೇ. ಇದು 55 ರೂಪೀಸೇ. ಆಮೇಲೆ ಮತ್ತೆ ನೆಕ್ಸ್ಟ್ ಇದು ಒಂದು ಟಿ ಶರ್ಟು. ಬ್ಲೂ ಕಲರ್ ಟಿ ಶರ್ಟ್ ನನ್ನ ಹತ್ರ ಇದ್ದಿಲ್ಲ, ಹಂಗಾಗಿ ಬ್ಲೂ ಕಲರ್ ಟಿ ಶರ್ಟ್ ತೊಗೊಂಡಿನಿ. ಇದು 55. ನೆಕ್ಸ್ಟ್ ಇದು ಒಂದು ಅಂಗಿ ತೊಗೊಂಡಿದ್ದೀನಿ. ಇದು ಕೆಳಗೆ ಈ ಥರ ಐತಿ, ಮೇಲೆ ಡಿಸೈನ್ ಈ ಥರ ಐತಿ. ಇದು 300. ಇದು 300. 4 ಜನಕ್ಕೂ ಸೇಮ್ ತಂದಿದ್ದೀನಿ ಬಟ್ಟೆ ನೋಡಿ. ಇದು ಕೆಳಗೆಲ್ಲ ಈ ಥರ ನೆಟ್ ಫ್ಯಾಬ್ರಿಕ್ ಎಲ್ಲ ನೆಟ್ಟು ಈ ಥರ ನೆಟ್ ಇದೆ. ಇದು ರೇಟ್ ಬಂದು 500. ಇಬ್ಬರಿಗೆ ಸೇಮ್ ತಗೊಂಡಿನಿ. ಬಟ್ ಪ್ಯಾಟರ್ನ್ ಎಲ್ಲ ಒಂದೇ. ಬಟ್ ಅವ್ರಿಗೆ ದೊಡ್ಡವ್ರಿಗಿಬ್ರಿಗೆ ಕಲರ್ ಮಾತ್ರ ಚೇಂಜ್ ತೊಗೊಂಬಂದಿನಿ. 4 ಡ್ರೆಸ್ ಪ್ಯಾಟರ್ನ್ ಒಂದೇ ಥರ ಇದೆ. ಇದು ಒಂದು ಡ್ರೆಸ್. ಇವು 2 ಇಬ್ಬರಿಗೆ ಸಣ್ಣರಿಗೆ ಇವೆರಡು ಸೇಮ್ ತಗೊಂಡು ಸೇಮ್ ಕಲರ್ ಇವೆರಡು. ಇದು ಎಲ್ಲೋ ಡಾರ್ಕ್ ಎಲ್ಲೋ ಐತಿ, ಬಟ್ ಆಕಿ ಬ್ಲ್ಯಾಕ್ ಅದಾಳ, ಹಂಗಾಗಿ ಈ ಎಲ್ಲೋ ತೊಗೊಂಬಂದಿದ್ದು. ಇದು ಕೆಳಗ ಸೇಮ್ ಐತಿ. ಇದು ಕೆಳಗ ಸೇಮ್ ಡಿಸೈನ್. ಇದು 500. ಇವು 4 ಡ್ರೆಸ್ 500. ನೆಕ್ಸ್ಟ್ ಇದು ಸೇಮ್. ಇದು ಪರ್ಪಲ್. ಇದು ಪರ್ಪಲ್.
ಡ್ರೆಸ್ ಮಾತ್ರ ಸ್ಮೂತ್ ಅದ. ನೆಟ್ಟೆಡ್ ಫ್ಯಾಬ್ರಿಕ್ ಅಂದ್ರೂ ಇಂಥ ಪ್ರೀ ನೆಟ್ ಏನಿಲ್ಲ. ನೆಟ್ ಅಂದ್ರೂ ನೆಟ್ಟು ತುಂಬಾ ಸ್ಮೂತ್ ಐತಿ. ಹೋಗ್ಬೋದು. ಏನಾದರೂ ಫಂಕ್ಷನ್ ಇದ್ರೆ, ಜಾತ್ರೆ ಇದ್ರೆ, ತೇರು ಎಳೆಯುವಾಗ ಸ್ವಲ್ಪ ತಕೊಂಡು ಬಿಚ್ಚಿಡ್ಬೋದು ಈ ಥರ ಡ್ರೆಸ್. ಆಯ್ತು, ನೆಕ್ಸ್ಟ್ ಇಷ್ಟೇ ಶಾಪಿಂಗು. ಇಷ್ಟೆಲ್ಲ ಸೇರಿ ಶಾಪಿಂಗ್ಗೆ 3000 3500 ಆಗೈತಿ. 3500 ಇಷ್ಟು ಬಟ್ಟೆಗೆ 3500 ಆಗೈತಿ. ಈ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚ್.